ನಮಸ್ಕಾರ ಎಲ್ರಿಗೂ ರಾಜು UK ಕಿಚನ್ಗೆ ಸ್ವಾಗತ. ನಾನು ಇವತ್ತು ಕ್ರಿಸ್ಪಿ ಆದಂತಹ ಪಕೋಡ ಮಾಡಿ ತೋರಿಸ್ಬೇಕಂತ ಮಾಡೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೆಂಗೆ ಮಾಡಬೇಕು ಅನ್ನೋದನ್ನ ನೋಡಂಬರ್ರಿ. ಇಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ, ಹಸಿ ಮೆಣಸಿನಕಾಯಿ ತೊಗೊಂಡಿನಿ, ಕಡಲೆ ಹಿಟ್ಟು 1 ಬೌಲ್, ಕರಿಬೇವು ತೊಗೊಂಡಿನಿ, ಅಕ್ಕಿ ಹಿಟ್ಟು ಸಣ್ಣ ಬೌಲ್ ಒಂದು, ಉಪ್ಪು ತೊಗೊಂಡಿನಿ, ಜೀರಿಗೆ, ಅಜ್ವೇನ, ಪುಡಿ ಖಾರ, ಇಷ್ಟು ಸಾಮಗ್ರಿಗಳು ಬೇಕ್ರಿ ಪಕೋಡ ಮಾಡೋಕ್ಕೆ. ನಾನಿಲ್ಲಿ 1 ಬೌಲ್ ಒಳಗೆ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ನೋಡ್ರಿ. ಈ ಥರ ಪ್ರೆಸ್ ಮಾಡಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಜೋರಾಗಿ ಮಾಡಬೇಕು, ಆಗ ಎಲ್ಲನೂ ಉದುರಾಗಿ ಬಿಟ್ಕೊಂಡು ಬಿಡ್ತದ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಒಳಗಿನ ನೀರೆಲ್ಲ ಬಿಟ್ಕೊಂಡು ಬಿಡ್ತದ್ರಿ. ನೀರೆಲ್ಲ ಬಿಟ್ಟಾದ್ಮೇಲೆ ಇನ್ನಷ್ಟು ಹಿಟ್ಟು ಅಳಸಾಗ್ತದ್ರಿ. ಆ ಥರ ಆಗಬಾರ್ದಂದ್ರೆ ಈ ಥರ ಮೊದಲೇ ಮಾಡ್ಕೋಬೇಕು. ಈರುಳ್ಳಿ ಮಿಕ್ಸಿಗೆ ಅಜ್ವೇನ, ಜೀರಿಗೆ ಹಾಕೊಂಡಿನ್ರಿ. ಈಗ ನಾ ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಈ ಕರಿಬೇವು ಪಕೋಡ ಮಾಡುವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತ್ರಿ, ಟೇಸ್ಟ್ ಆಗಿರ್ತದೆ. ಈಗ ಈ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಅನ್ನೋದು ಹಾಕೋರಿ. ಈಗ ಪುಡಿ ಖಾರ ಹಾಕೋತೀನಿ ನೋಡ್ರಿ. ಇದ್ರೊಳಗೆ ನಾನು ಪುಡಿ ಖಾರ ಕಲರ್ ಸಲುವಾಗಿ ಹಾಕೋತೀನಿ ರೀ. ಸ್ವಲ್ಪ ಕಲರು ಬಿಡ್ತದೆ, ಟೇಸ್ಟು ಆಗ್ತದೆ. ಎಲ್ಲನೂ ಹಾಕೊಂಡಾದ್ಮೇಲೆ ಸ್ವಲ್ಪ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಸಾಲನೂ ಈರುಳ್ಳಿ ಜೊತೆಗೆ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಅದಾವ್ರಿ ಇವು ನೋಡ್ರಿ. ಕಲರ್ ಎಷ್ಟು ಚೆಂದಾಗ್ಯದ. ಈ ಖಾರ ಹಾಕೋದ್ರಿಂದ ಈ ಥರ ಕಲರ್ ಬಿಡ್ತದ್ರಿ, ನೋಡ್ಬೋದು ನೀವು. ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಮತ್ತು ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೆಲ್ಲ ಐಕನ್ನ ಒತ್ತಿರಿ, ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಈಗ ನಾನು ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಹಾಕೊಳ್ಳೋ ಉದ್ದೇಶ ಏನಂದ್ರೆ ಇನ್ನೂ ಹಿಟ್ಟು ಕಲಿಸ್ಕೊಳ್ಳೋದದ, ಉದ್ರ ಆಗ್ತದ ಅನ್ನೋದಕ್ಕೆ ಹಾಕೊಳ್ಳೋಗತ್ತೀನಿ ರೀ. ಈಗ ನೋಡ್ರಿ, ಇದೆಲ್ಲ ಹಿಟ್ಟನ್ನು ಹಾಕಿಬಿಡ್ತೀನಿ ನಾನು. ಕಡಲೆ ಹಿಟ್ಟು ಜಾಸ್ತಿ ಇರಬೇಕು, ಅಕ್ಕಿ ಹಿಟ್ಟು ಸ್ವಲ್ಪ ಪ್ರಮಾಣದೊಳಗೆ ಯೂಸ್ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬರ್ತಾವ ಅಂಥೇಳಿ. ಈ ಥರ ಗಟ್ಟಿಯಾಗಿರ್ಬೇಕು ನೋಡ್ರಿ. ಈಗ ಹಿಟ್ಟು ರೆಡಿ ಆಗ್ಯದ್ರಿ, ಪಕೋಡ ಮಾಡ್ಕೊಳಂಬರ್ರಿ. ಕಡೆಯದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿನ್ರಿ. ಎಣ್ಣೆ ಕಾಯ್ದದೋ ಇಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಎಣ್ಣೆ ಒಳಗೆ ಹಾಕಿದ್ರೆ ಮ್ಯಾಲೆ ಬಂದ್ರೆ ಕಾಯ್ದಿರ್ತದ್ರಿ. ಈಗ ನಮ್ಮ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಪಕೋಡನ ಫ್ರೈ ಮಾಡ್ಕೊಳಂಬರ್ರಿ. ನೋಡ್ರಿ, ಈ ಥರ ಹಿಟ್ಟು ಬಿಡ್ಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಹಿಟ್ಟನ್ನು ಈ ಥರ ಬಿಟ್ಕೊಂಡು ಮಾಡ್ಕೋರಿ. ಅಡುಗೆ ಮಾಡೋಕೆ ನೀವೇನಾದರೂ ಹೊಸಬ್ರಾಗಿದ್ರೆ ಕೈ ಮೇಲೆ ಎಣ್ಣೆ ಚೆಲ್ಲೋ ಸಾಧ್ಯತೆ ಇರ್ತದ್ರಿ, ನೋಡಿಕೊಂಡು ಮಾಡ್ಕೋರಿ ಹುಷಾರಾಗಿ. ಗ್ಯಾಸ ಸ್ವಲ್ಪ ಸಣ್ಣಗೆ ಇಟ್ಕೋರಿ. ಲೋ ಫ್ಲೇಮ್ ಒಳಗೆ ಕರಿಯೋದ್ರಿಂದ ಸರಿಯಾಗಿ ಬೆಂದಿರ್ತಾವ, ನೋಡ್ಬೋದು ನೀವು. ಗ್ಯಾಸ್ ಅನ್ನೋದು ಸ್ಪೀಡಾಗಿ ಇಟ್ಕೊಳ್ಳೋದ್ರಿಂದ ಮೇಲೆಲ್ಲ ಕಲರ್ ಬಂದು ಹೊತ್ತೋ ಸಾಧ್ಯತೆ ಇರ್ತದೆ. ಒಳಗೆ ಹಿಟ್ಟನ್ನೋದು ಹಸಿಯಾಗಿರ್ತದೆ, ನೋಡಿಕೊಂಡು ಮಾಡ್ಕೋರಿ. ಈ ಥರ ಮಳೆ ಬರುವಾಗ ಇನ್ನೇನು ಚಳಿನೂ ಸ್ಟಾರ್ಟ್ ಆಗ್ತದೆ, ಆ ಥರ ಟೈಮೊಳಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿರ್ತದೆ. ಕ್ರಿಸ್ಪಿಯಾಗಿ ಬಿಸಿಯಾಗಿ ಈ ಥರ ಒಂದ್ಸಲ ಮಾಡಿಕೊಂಡು ನೋಡ್ರಿ, ತುಂಬಾ ಚೆನ್ನಾಗಿರ್ತದ್ರಿ. ಕಡಿಮೆ ಟೈಮ್ ಒಳಗೆ ಆಗೋ ರೆಸಿಪಿ ಅದರಿ ಇದು. ನಾ ಹೇಳಿರೋ ಮೆಥಡ್ ಒಳಗೆ ಒಂದ್ಸಲ ಮಾಡಿ ನೋಡ್ರಿ. ಹೊರಗೆಲ್ಲ ಸಿಗ್ತದಲ್ರಿ, ಅದೇ ಥರ ಟೇಸ್ಟ್ ಇರ್ತದ್ರಿ ಈ ಪಕೋಡ. ತುಂಬಾ ಇಷ್ಟಪಡ್ತೀರಾ, ಒಂದ್ಸಲ ಮಾಡಿ ನೋಡ್ರಿ. ಈ ಥರ ಕಲರ್ ಚೇಂಜ್ ಆಗ್ಯಾವ. ಈಗ ತೊಗೊಂಡು ಬಿಡ್ಬೇಕ್ರಿ. ನಾವು ಒಂದು ಪ್ಲೇಟಿಗೆ ಹಾಕೊಳಗತ್ತೀನಿ ರೀ. ಇದು ಎಣ್ಣೆ ಎಲ್ಲ ಹೀರ್ಕೋತದ ಅನ್ನೋ ಉದ್ದೇಶಕ್ಕೆ ನಾ ಇಲ್ಲಿ ಒಂದು ಪೇಪರ್ ಹಾಕ್ಕೊಂಡಿನಿ ರೀ. ಉಳಿದಿರೋ ಎಲ್ಲ ಹಿಟ್ಟನ್ನು ಇದೇ ಥರ ಪಕೋಡ ಮಾಡ್ಕೋಬೇಕ್ರಿ, ನೋಡ್ಬೋದು ನೀವು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂದದಂತ ಕಾಮೆಂಟ್ ಮಾಡಿರಿ. ಭಾಳ ಟೇಸ್ಟಿಯಾಗಿರ್ತಾವ್ರಿ, ಭಾಳ ಕ್ರಿಸ್ಪಿಯಾಗಿ ಬಂದಾವ್ರಿ. ಮತ್ತೆ ಮಾಡ್ಕೋಬೇಕು ಅನ್ನಿಸ್ತದೆ ನಿಮಗೆ, ಅಷ್ಟು ಚಲೋ ಆಗ್ಯಾವ್ರಿ. ಸ್ವಲ್ಪ ಮೆಣಸಿನ್ಕಾಯಿನ ನಾ ಕರೆದು ಇಟ್ಕೊಂಡಿನಿ ನೋಡ್ರಿ. ಫೈನಲ್ ಆಗಿ ಈ ಥರ ರೆಡಿ ಆಗ್ಯಾವ ನಮ್ಮ ಪಕೋಡ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.